ನರೇಂದ್ರ ಮೋದಿ ಮಾತ್ರವಲ್ಲ, ರಾಜ್ಯ ಬಿಜೆಪಿ ಘಟಕದ ನಾಯಕರು ಕೂಡ ಸಂಪತ್ ರೋಡ ಹೇಳಿಕೆಯ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಅದರಲ್ಲೂ ಓಲೈಕೆ ರಾಜಕಾರಣದ ಮತ್ತೊಂದು ಭಾಗ ಇದು ಅನ್ನೋ ಅರ್ಥದ ಮಾತುಗಳನ್ನಾಡಿದ್ದಾರೆ. ರಾಜ್ಯ ಬಿಜೆಪಿ ಘಟಕ ಕೂಡ ಸಂಪತ್ತು ಮರು ಹಂಚಿಕೆ ಮಾತಿಗೆ ಕಿಡಿಕಾರಿದೆ. ಮುಸಲ್ಮಾನರಿಗೆ ಒಬಿಸಿ ಮೀಸಲಾತಿ ಹಂಚಿಕೆಗೆ ಯತ್ನ. ಕಾಂಗ್ರೆಸ್ ಮುಸಲ್ಮಾನರ ಓಲೈಕೆ ಮಾಡ್ತಾ ಇದೆ. ಪಿತ್ರಾರ್ಜಿತ ಆಸ್ತಿಯನ್ನ ಹಂಚೋಕೆ ಆಗೋದಿಲ್ಲ ಅಂತ ಹೇಳಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ದೇಶದ ಆರೋಗ್ಯಕ್ಕೆ ದೊಡ್ಡ ಮಾರಕ ಅಂತ ಹೇಳಿ ಸಂಪತ್ ರೋಡ ವಿರುದ್ಧ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಈಗಾಗಲೇ ಇಂಡಿಯಾ ಅಲಯನ್ಸ್ ಒಂದು ಭಾಗ ಆದ ಕಮ್ಯುನಿಸ್ಟರು, ಅದೇನು ನಂಗೆ ಅರ್ಥ ಆಗೋದಿಲ್ಲ. ಕೇರಳದ ವಯನಾಡಲ್ಲಿ ಯಾರು ಇಂಡಿಯಾ ಅಲಯನ್ಸ್ ಕ್ಯಾಂಡಿಡೇಟ್ ಅಂತ ಗೊತ್ತಾಗ್ತಾ ಇಲ್ಲ. CPI ಕ್ಯಾಂಡಿಡೇಟ್ ಟು ಇಂಡಿಯಾ ಅಲಯನ್ಸಾ, ರಾಹುಲ್ ಗಾಂಧಿ ಇಂಡಿಯಾ ಅಲಯನ್ಸಾ ಗೊತ್ತಿಲ್ಲ. ಇಬ್ರು ಕೂಡ ಸ್ಪರ್ಧೆ ಮಾಡ್ತಾರೆ. ಇಲ್ಲಿ ಇಂಡಿಯಾ ಅಲಯನ್ಸ್ ಒಂದಿದೆ, ಅದರಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯವರು. ಅವ್ರು ಹೇಳಿದ್ದಾರೆ, ಒಂದೊಮ್ಮೆ ಇಂಡಿಯಾ ಅಲಯನ್ಸ್ ಏನಾದ್ರು ಬಂದ್ರೆ ಅಥವಾ ಒಂದೊಮ್ಮೆ ತಾವೇನಾದ್ರು ಬಂದ್ಬಿಟ್ರೆ ಭಾರತದ ಅಣ್ವಸ್ತ್ರ ಶಕ್ತಿಯನ್ನು, ನಮ್ದೇನು ಅಟಾಮಿಕ್ ಪವರ್ ಇದೆ, ಅದನ್ನ ಅಳಿಸಲಾಗುವುದು ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಈ ಭಾರತದ ಬಗ್ಗೆ, ಭಾರತದ ಭವಿಷ್ಯದ ಬಗ್ಗೆ, ಭಾರತದ ಒಟ್ಟು ಮೀಸಲಾತಿ ವಿಚಾರ ಈಗ ಸಾಕಷ್ಟು ಪ್ರಸ್ತಾಪ ಆಗ್ತಾ ಇರುವಂಥದ್ದು. OBC ಮೀಸಲಾತಿಯನ್ನು ತೆಗೆದು ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ ಮೀಸಲಾತಿ ಕೊಡೋ ಸಂಬಂಧಪಟ್ಟಂತೆ ವಿಚಾರ ಈಗ ಸಾಕಷ್ಟು ವಿವಾದಕ್ಕೆ ಉಂಟಾಗಿರೋದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ವಿಚಾರ ಪ್ರಸ್ತಾಪ ಮಾಡೋದು. ಈ ಬಗ್ಗೆ ಮಾತಾಡೋಕ್ಕೆ BJP ಮುಖಂಡರಾದಂತಹ ಅಶ್ವಥ್ ನಮ್ಮ ಜೊತೆ ಇದ್ದಾರೆ. ಸರ್, ಮೀಸಲಾತಿ ಸಂಬಂಧಪಟ್ಟಂತೆ ಮೋದಿ ಅವರು ಪ್ರಸ್ತಾಪ ಮಾಡಿರೋದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ? ಬಹಳ ಮುಖ್ಯವಾಗಿ ನ್ಯಾಯಾಲಯಗಳು, ಸುಪ್ರೀಂ ಕೋರ್ಟ್ ಆಗಲಿ, ರಿಸರ್ವೇಷನ್ ಕೊಡೋಂಗಿಲ್ಲ. ಒಂದು ಜನಾಂಗ ಅಥವಾ ಜನಾಂಗಗಳ ಆಧಾರಿತವಾಗಿ ಸಾಮಾಜಿಕವಾಗಿಯೂ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡುವಂಥದ್ದಾಗುತ್ತೆ. ಈ ದಿಕ್ಕಿನಲ್ಲಿ ಈಗಾಗಲೇ ಜನಾಂಗ ಆಧಾರಿತವಾಗಿ ಮುಸಲ್ಮಾನ ಆಗಿರಲಿ, ಹಿಂದೂ ಆಗಿರಲಿ, ಜನಾಂಗ ಆಧಾರಿತವಾಗಿ ಮೀಸಲಾತಿ ಕೊಡುವಂಥದ್ದಾಗುತ್ತೆ. ಧರ್ಮ ಆಧಾರಿತವಾಗಿ ಕೊಡಲಿಕ್ಕೆ ಎಲ್ಲೂ